ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿರಲಿದೆ ಜೀವನ, ಉದ್ಯೋಗ, ಹಣಕಾಸು, ಪ್ರೀತಿ, ಕುಟುಂಬ ಮತ್ತು ಆರೋಗ್ಯ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣ ಭವಿಷ್ಯ. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ವೃಶ್ಚಿಕ ರಾಶಿಯವರಿದ್ದರೆ ಈ ವಿಡಿಯೋ ಕೊನೆಯವರೆಗೂ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ವೃಶ್ಚಿಕ ರಾಶಿಯ ಸ್ವಭಾವ. ವೃಶ್ಚಿಕ ರಾಶಿಯವರು ಗಾಢ ಚಿಂತಕರು, ಭಾವನಾತ್ಮಕ ಆಳವಾದವರು ಮತ್ತು ದೃಢ ಸಂಕಲ್ಪದವರು. ಯಾವ ಕೆಲಸ ಮಾಡಿದರೂ ಪೂರ್ಣ ಮನಸ್ಸಿಂದ ಮಾಡುತ್ತಾರೆ. ರಹಸ್ಯ ಪ್ರಿಯರು ಮತ್ತು ಆತ್ಮಗೌರವ ಉಳ್ಳುವವರು. 2026ನೇ ವರ್ಷ ನಿಮಗೆ ಆಂತರಿಕ ಬದಲಾವಣೆ ಮತ್ತು ಬಾಹ್ಯ ಪ್ರಗತಿ ವರ್ಷವಾಗಿರುತ್ತದೆ. ಉದ್ಯೋಗ ಮತ್ತು ವ್ಯವಹಾರ ಭವಿಷ್ಯ. 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ಸಿಗುತ್ತವೆ. ವರ್ಷದ ಮೊದಲ ಭಾಗದಲ್ಲಿ ಸ್ವಲ್ಪ ಒತ್ತಡ ಇರಬಹುದು. ಏಪ್ರಿಲ್ ನಂತರ ಹೊಸ ಜವಾಬ್ದಾರಿಗಳು ಅಥವಾ ಪದೋನ್ನತಿ ಸಾಧ್ಯ. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುವವರಿಗೆ ಶುಭ ಸುದ್ದಿ ಸಾಧ್ಯ. IT, ಬ್ಯಾಂಕಿಂಗ್, ಶಿಕ್ಷಣ, ವೈದ್ಯಕೀಯ ಮತ್ತು ರಿಸರ್ಚ್ ಕ್ಷೇತ್ರದವರಿಗೆ ವಿಶೇಷ ಲಾಭ. ಇನ್ನು ವ್ಯವಹಾರದಲ್ಲಿ ನೋಡೋದಾದರೆ ಹೊಸ ಪಾಲುದಾರಿಕೆಗಳು ಲಾಭ ಕೊಡುತ್ತವೆ. ರಿಸ್ಕ್ ತೆಗೆದುಕೊಳ್ಳುವ ಮುನ್ನ ಯೋಚನೆ ಅಗತ್ಯ. ಜುಲೈ ನಂತರ ದೊಡ್ಡ ಒಪ್ಪಂದ ಸಾಧ್ಯ. ಇದರಲ್ಲಿ ಮೇನ್ ಆಗಿ ಅಹಂಕಾರ ಬಿಡಬೇಕು. ಸಹಕಾರದಿಂದ ಕೆಲಸ ಮಾಡಿದರೆ ಯಶಸ್ಸು ಖಚಿತ. ಹಣಕಾಸು ಭವಿಷ್ಯ. 2026ರಲ್ಲಿ ಹಣಕಾಸು ಸ್ಥಿರವಾಗಿರುತ್ತದೆ. ಆದಾಯ ಹೆಚ್ಚಾಗುವ ಅವಕಾಶ, ಆದರೆ ಅನಾವಶ್ಯಕ ಖರ್ಚು ತಪ್ಪಿಸಬೇಕು. ಜಮೀನು, ಮನೆ ಅಥವಾ ವಾಹನ ಖರೀದಿ ಯೋಗ ಇದೆ. ಆಗಸ್ಟ್ ನವೆಂಬರ್ ನಡುವೆ ಉತ್ತಮ. ನೆನಪಿರಲಿ, ಸಾಲ ತೆಗೆದುಕೊಳ್ಳುವಾಗ ಎಚ್ಚರಿಕೆ ವಹಿಸಿ. ನಂತರದಲ್ಲಿ ಪ್ರೀತಿ ಮತ್ತು ದಾಂಪತ್ಯ ಜೀವನ. ಪ್ರೀತಿಯ ವಿಷಯದಲ್ಲಿ 2026 ಬಹಳ ಭಾವನಾತ್ಮಕ ವರ್ಷವಾಗಿದೆ. ಅವಿವಾಹಿತರಿಗೆ ಹೊಸ ಪರಿಚಯ ಪ್ರೀತಿ ಆಗಬಹುದು. ಸ್ನೇಹ ಪ್ರೀತಿಯಾಗಿ ಮಾರ್ಪಾಡುವ ಸಾಧ್ಯತೆ ಇದೆ. ವಿವಾಹಿತರಿಗೆ ವರ್ಷದ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರಬಹುದು. ಸಂಭಾಷಣೆ ಮತ್ತು ಸಹನೆ ಇದ್ದರೆ ಸಂಬಂಧ ಗಟ್ಟಿಯಾಗಿರುತ್ತದೆ. ನಿಮ್ಮ ಭಾವನೆಗಳನ್ನು ಮರೆಯಬೇಡಿ, ಹಂಚಿಕೊಳ್ಳಿ. ಕುಟುಂಬ ಜೀವನ. ಕುಟುಂಬದಿಂದ ಸಹಕಾರ ಸಿಗುತ್ತದೆ. ಮಕ್ಕಳ ಶಿಕ್ಷಣದಲ್ಲಿ ಪ್ರಗತಿ. ಹಿರಿಯರ ಆರೋಗ್ಯದ ಕಡೆ ಗಮನ ಇರಲಿ. ಕುಟುಂಬ ಕಾರ್ಯಕ್ರಮಗಳು ಮನಸ್ಸಿಗೆ ಸಂತೋಷ ಕೊಡುತ್ತದೆ. ನಂತರದಲ್ಲಿ ಆರೋಗ್ಯ ಭವಿಷ್ಯ. ಆರೋಗ್ಯ ಸಾಮಾನ್ಯವಾಗಿರುತ್ತದೆ, ಆದರೆ ಕೆಲವೊಂದು ಸಲ ಮಾನಸಿಕ ಒತ್ತಡ ತಪ್ಪಿಸಬೇಕು. ಹೊಟ್ಟೆನೋವು, ತಲೆನೋವು ಅಥವಾ ನಿದ್ರಾಹೀನತೆ ಸಮಸ್ಯೆ ಆಗಬಹುದು. ಯೋಗ, ಪ್ರಾಣಾಯಾಮ ಮತ್ತು ಬೆಳಗ್ಗೆ ವಾಕಿಂಗ್ ಉಪಯುಕ್ತ. ನೆನಪಿರಲಿ, ಆಹಾರ ಮತ್ತು ನಿದ್ರೆಗೆ ಆದ್ಯತೆ ಹೆಚ್ಚಾಗಿ ಕೊಡಿ. ನಂತರದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ. 2026ರಲ್ಲಿ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತದೆ. ಧ್ಯಾನ, ಪೂಜೆ, ಮಂತ್ರ ಜಪ ನಿಮಗೆ ಶಾಂತಿ ಕೊಡುತ್ತದೆ. ಗುರು ಅಥವಾ ಮಾರ್ಗದರ್ಶಕರಿಂದ ಸಹಾಯ ಸಿಗಬಹುದು. ಇನ್ನು ಯಾವ್ಯಾವ ತಿಂಗಳಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಜನವರಿಯಿಂದ ಮಾರ್ಚ್ವರೆಗೆ ಒತ್ತಡ ಮತ್ತು ಯೋಜನೆ ಸಮಯ. ಏಪ್ರಿಲಿಂದ ಜೂನ್ವರೆಗೆ ಅವಕಾಶ ಮತ್ತು ಪ್ರಗತಿ ಸಿಗಲಿದೆ. ಜುಲೈಯಿಂದ ಸೆಪ್ಟೆಂಬರಲ್ಲಿ ಹಣಕಾಸು ಲಾಭ ನೋಡುವಿರಿ. ಅಕ್ಟೋಬರ್ ಮತ್ತು ಡಿಸೆಂಬರ್ ಶಾಂತಿ ಮತ್ತು ಸಂತೋಷದಿಂದ ಇರುವಿರಿ. 2026ಕ್ಕೆ ವೃಶ್ಚಿಕ ರಾಶಿಯವರಿಗೆ ಸಲಹೆಗಳು. ಮೇಯ್ನಾಗಿ ಸಹನೆ ಇಟ್ಕೊಳ್ಬೇಕು. ತ್ವರಿತ ನಿರ್ಧಾರ ತಪ್ಪಿಸಬೇಕು. ಸಂಬಂಧಗಳಿಗೆ ಸಮಯ ಕೊಡಬೇಕು. ಆರೋಗ್ಯದ ಕಡೆ ಗಮನ ಹರಿಸಬೇಕು. ಹಣವನ್ನು ಜಾಣ್ಮೆಯಿಂದ ಬಳಸಬೇಕು. ಇದು 2026 ವೃಶ್ಚಿಕ ರಾಶಿ ಭವಿಷ್ಯ. ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ನಿಮ್ಮ ಅನುಭವ ಅಥವಾ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.